ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ ಮ್ಯಾಥ್ಸ್ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮ್ಯಾಥ್ಸ್ನ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳು ಯಾವ ರೀತಿ ನಾವು 20ಕ್ಕೆ 20 ಪ್ರಶ್ನೆಗಳನ್ನು ಸರಿಯಾಗಿ ಎಕ್ಸಾಮ್ನಲ್ಲಿ ಅಟೆಂಪ್ಟ್ ಮಾಡಬಹುದು ಅನ್ನುವಂಥದ್ದನ್ನು ನೀವು ಈ ಒಂದು ವಿಡಿಯೋದಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಇದು 17ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಆಗಿರುವಂಥದ್ದು. ಅಂದರೆ ನಿಮ್ಗೆ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿರುವಂಥ ಪ್ರಶ್ನೆಗಳೇ ನಿಮ್ಮ ಎಕ್ಸಾಮ್ನಲ್ಲಿ ಬರ್ತವೆ. ಅಂದರೆ ಅದೇ ರಿಲೇಟೆಡ್ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತವೆ. ಇದು 17ನೇ ಪೇಪರ್ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ 16 ಪೇಪರ್ಗಳು ನಮ್ಮ ವೆಬ್ಸೈಟ್ನಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ಸಾಲ್ವ್ ಮಾಡಿ ಹಾಕಿರುವಂಥದ್ದು. ನೀವು ಅದನ್ನು ರೆಫರ್ ಮಾಡ್ಕೋಬೋದು. ಅದೇ ರೀತಿ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಇನ್ನು ಯಾರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೋರಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆಯಿಂದ ನೋಡೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ರೈಟ್. ನೋಡಿರಿ, ಸಂಖ್ಯೆಯೊಂದನ್ನು ಅದರ 2ರಷ್ಟು ಭಾಗಕ್ಕೆ ಸೇರಿಸಿದಾಗ 222 ಬರ್ತದ ಅಂತ ಹೇಳ್ಯಾರ. ಸಂಖ್ಯೆ ಒಂದದ ಅದರ 2ರಷ್ಟು ಭಾಗಕ್ಕೆ ಸೇರಿಸಿದಾಗ ಅಂದ್ರೆ ಎಷ್ಟು ಬರ್ತದೆ ಅಂತ ಹೇಳ್ತಾರಪ್ಪ ಅವರು, 222 ಬರ್ತದೆ ಅಂತ ಹೇಳ್ತಾ ಇದ್ರು. ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಹೇಳ್ಯಾರ. ಹಾಗಾದರೆ ಆ ಸಂಖ್ಯೆ ಯಾವುದಂತ ನಮಗೆ ಗೊತ್ತೈತಿ ಇಲ್ಲ, ಅದಕ್ಕೆ ಅದನ್ನೇನೂ ಎಕ್ಸ್ ಅನ್ಕೊಳ್ಳೋಣ. ಆ ಸಂಖ್ಯೆಯನ್ನು ಅದರ 2ರಷ್ಟು ಭಾಗ, ಇದರ 2ರಷ್ಟು ಭಾಗ ಅಂತಂದ್ರೆ ಏನು, ಇದ್ರ ಡಬಲ್ ಎಷ್ಟಾಗ್ತದೆ, 2xಕ್ಕೆ ಸೇರಿಸಿದ್ರೆ ಎಷ್ಟು ಬರ್ತದೆ ಅಂತ ಹೇಳ್ತಾರೆ ಅವರು, 222 ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಕ್ಸ್ ಪ್ಲಸ್ 2x ಅಂತಂದರೆ ಎಷ್ಟು ಬಂತು, 3x ಬಂತು. 3xನ ಬೆಲೆ 222. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟಾಗ್ತದೆ ನೋಡ್ರಿ, 3 7 21, 1 ಉಳಿತು, 3 4 12. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂತಪ್ಪ, 74. ಭಾಳಷ್ಟು ಜನರಿಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ, ಅದನ್ನು ಕೂಡ ಹೇಳ್ತೀನಿ ನೋಡ್ರಿ. 3xನ ಬೆಲೆ 222 ಇತ್ತು ಅನ್ಕೋರಿ. ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದರೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಹಾಗಾದರೆ 222ನ್ನು 3ರಿಂದ ಭಾಗಿಸಿದ್ರೆ ಎಷ್ಟು ಬರ್ತದೆ, 74 ಬರ್ತದೆ. 74 ಯಾವ ಆಪ್ಷನ್ ಕಾಣಿಸ್ತೈತೆ ನಮಗೆ, ಆಪ್ಷನ್ 3 ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ಭಾಳ ಈಸಿ ಆದಂತಹ ಪ್ರಶ್ನೆ ಇತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿರಿ, 10, 15, 20ರ ಸರಾಸರಿ. ನೋಡ್ರಿ, ಈ ರೀತಿ ಸೇಮ್ ಗ್ಯಾಪ್, ಇಲ್ಲೂ 5 ಗ್ಯಾಪ್ ಐತಿ, ಇಲ್ಲೂ 5 ಗ್ಯಾಪ್ ಐತಿ. ಹಾಗಾದರೆ ಸೇಮ್ ಗ್ಯಾಪ್ ಇತ್ತಪ್ಪ ಅಂತಂದ್ರೆ ಸರಾಸರಿ ನೀವು ತಕ್ಕೋತ್ಕೊಂಡ್ರಾಕ್ ಹೋಗ್ಬೇಡ್ರಿ. ಇಲ್ಲಿ ಮಧ್ಯದಲ್ಲಿ ಯಾವ ಸಂಖ್ಯೆ ಇರ್ತದಲ್ಲ ಅದೇ ಸಂಖ್ಯೆ ಏನಾಗಿರ್ತದೆ, ಅದರ ಸರಾಸರಿ ಆಗಿರ್ತದೆ. ಮುಗ್ದ ಹೋದ ಕ್ವಶನ್. ಇಷ್ಟ ಈಸಿಯಾಗಿ ನೀವು ಈ ಲೆಕ್ಕವನ್ನು ಮಾಡ್ಕೋಬೋದು ನೋಡ್ರಿ. ಬಟ್ ಏನಿರಬೇಕು, ಮಧ್ಯದಲ್ಲಿ ಸಮಾನ ಅಂತರ ಇರಬೇಕು ಎಲ್ಲ ಸಂಖ್ಯೆಗಳ ಮಧ್ಯದಲ್ಲಿ. ಓಕೆ, ಆ ರೀತಿ ಇತ್ತಪ್ಪ ಅಂತಂದ್ರೆ ಮಧ್ಯದಲ್ಲಿರುವಂಥ ಸಂಖ್ಯೆನ ಏನಾಗಿರ್ತದೆ, ಸರಾಸರಿ ಆಗಿರ್ತದೆ. ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2 ಸಂಖ್ಯೆಗಳ ಸರಾಸರಿ 20 ಆಗಿದೆ. ಒಂದು ಸಂಖ್ಯೆ 18 ಆಗಿದ್ದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಸರಾಸರಿ ಅಂದರೆ ಏನತ್ರ ಅರ್ಥ, ಒಬ್ಬೊಬ್ಬರದು 20 ಅಂತ ಅರ್ಥ. ಒಬ್ಬೊಬ್ರದ್ದು ಎಷ್ಟು, 20. ಹಾಗಾದ್ರೆ ಒಬ್ರಿಗೆ 20 ಅಂತಂದ್ರೆ ಇಬ್ಬರ ಜನರದ್ದು ಎಷ್ಟು ಆತಪ್ಪ, 40 ಆಯಿತು. ಎಷ್ಟಾಯಿತು, 40. ಹಾಗಾದರೆ ಅದ್ರೊಳಗೆ ಒಬ್ಬ 18, ಇಬ್ಬರದು ಟೋಟಲ್ 40 ಅದ. ಅದ್ರೊಳಗೆ ಒಬ್ಬಂದು ತೆಗೆದ್ರೆ ಇನ್ನೊಬ್ಬಂದು ಬರ್ತೈತದಲ್ಲ, ಒಂದು ಸಂಖ್ಯೆ ತೆಗೆದ್ರೆ ಇನ್ನೊಂದು ಸಂಖ್ಯೆ ಬರ್ತದೆ ನಮಗೆ. ಹಾಗಾದರೆ 40ರೊಳಗೆ 18 ತೆಗೆದ್ರೆ ಎಷ್ಟು ಬಂತಪ್ಪ, 22 ಬಂತು. ಅದೇ ಯಾವ ಸಂಖ್ಯೆ ಆಗಿರ್ತದೆ, ಇನ್ನೊಂದು ಸಂಖ್ಯೆ ಆಗಿರುತ್ತದೆ. ರೈಟ್. ಸಿಂಪಲ್ ಸೊಲ್ಯೂಷನ್ ಇರುವಂಥದ್ದು, ಹೌದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಮುಂದಿನ ಪ್ರಶ್ನೆ, 12ರಿಂದ ಭಾಗಿಸಲ್ಪಡುವ 2 ಅಂಕಿಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿ ನೀವು ಓರಲಿ ಮಾಡ್ಬೋದು. 12 1 12, 12 2 24, 12 3 36, 12 4 48, 12 5 60, 12 6 72, 12 7 84, 12 8 96. 12 9 ಏನಾಕತಿ, 108 ಆಕತಿ. ಅದು ಏನು, 3 ಅಂಕಿಯ ಸಂಖ್ಯೆ ಆಗ್ತದೆ. ಹಾಗಾದರೆ 12ರ ಮಗ್ಯಾಗ ಬರುವಂಥ 2 ಅಂಕಿಯ ಸಂಖ್ಯೆಗಳು ಎಷ್ಟಪ್ಪ, 8 ಇರುವಂಥದ್ದು. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 3 8 ಸರಿಯಾದ ಉತ್ತರ ಆಗಿತ್ತು. ಭಾಳ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ, ಇದಂತೂ ಓರಲಿ ಮಾಡ್ಬೋದು ನೀವು. ಭಿನ್ನ ರಾಶಿಗಳನ್ನು ಕೂಡಿಸ್ಬೇಕು ಅಥವಾ ಕಳಿಬೇಕಂದ್ರೆ ಏನಿರಬೇಕು, ಛೇದ ಸಮ ಇರಬೇಕು. ಇಲ್ಲಿ ಒಂದು ಸಲ ಬರಿತಾ ಇದ್ನು, ಇಲ್ಲೂ 7 ಐತಿ, ಇಲ್ಲೂ 7 ಐತಿ. ಹಾಗಾದರೆ ಕೆಳಗೆ ಏನು ಬರ್ತದಪ್ಪ, 7 ಬರ್ತದೆ. 5 + 3 ಅಂದರೆ ಎಷ್ಟು ಬರ್ತದೆ, 8 ಬರ್ತದೆ. 8 ಭಾಗಿಸು 7 ಯಾವ ಆಪ್ಷನ್ ಕಾಣಿಸ್ತೈತಿ, ಆಪ್ಷನ್ 1 ಕಾಣಿಸ್ತಾ ಇದೆ. ಅದೇ ಏನಾಗಿತ್ತು, ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಹಾಂ, 2 3 4 ಇದರ ಲಸ ಯಾವುದು ಅಂತ ಕೇಳ್ಯಾರ. ಹಾಗಾದ್ರೆ ಲಸ ಅಂತಂದ್ರೆ ನೀವು ತಕ್ಕೋತ್ಕೊಂಡಿರ್ಬೇಕನ್ನ, ಒಟ್ಟು ಹಂಗೆ ಡೈರೆಕ್ಟಾಗಿ 4 3 12 ತೆಗೆದು ಆನ್ಸರ್ ಹಾಕ್ಬೋದು ಇದನ್ನು. ಬಟ್ ಗೊತ್ತಿಲ್ಲದವ್ರಿಗೆ ಹೇಳತ್ತೀನಿ ನಾನು, ಏನು ಮಾಡಬೇಕು ಅಂತಾನೆ,
ದೊಡ್ಡ ಸಂಖ್ಯೆ ತಗೋರಿ ಇದನ್ನು 3ರಿಂದ ಬಾ ಹೋಗತ್ತೆ ನೋಡ್ರಿ. ಈ ದೊಡ್ಡ ಸಂಖ್ಯೆ ಯಾವುದೈತಿ ಇದ್ರೊಳಗೆ 4 ಐತಿ. 4 3ರಿಂದ ಏನ್ರಿ ಬಾ ಹೋಗತ್ತನ ಇಲ್ಲ. ಹಾಗಾದ್ರೆ ಇದನ್ನೇನು ಮಾಡಿರಿ, ಡಬಲ್ ಮಾಡಿರಿ. 4 2 8. ಹಾಗಾದರೆ 8 2ರಿಂದ ಬಾ ಹೋಗತಿ, 4ರಿಂದ ಬಾ ಹೋಗತಿ, ಅದರ 3ರಿಂದ ಭಾಗ ಹೋಗೋದಿಲ್ಲ. ಹಾಗಾದರೆ 4ನ್ನು 3 ಪಟ್ಟು ಮಾಡಿರಿ. 4 3 12. 2ರಿಂದನೂ ಹೋಗ್ತದೆ, 3ರಿಂದನೂ ಹೋಗ್ತದೆ, 4ರಿಂದನೂ ಹೋಗ್ತದೆ. ಹಾಗಾದರೆ ಇದೇನಾಗಿತ್ತಪ್ಪ, ಇದ್ರದ್ದು ಲ ಸ ಅ ಆಗಿತ್ತು. ಇಲ್ಲ ನಿಮಗಂತೂ ಗೊತ್ತೈತಿ ನಾರ್ಮಲ್ ಮೆಥಡ್. 2 3 4, 2 1 2, 3 ಉಳಿತು, 2 2 4. ನೆಕ್ಸ್ಟ್ 3 1 3, 1 2, 2 1 1 1, 3 2 6, 6 2 12. ಇದಂತೂ ಮಾಡೇ ಮಾಡ್ತೀರಿ, ಬಟ್ ಆದಷ್ಟು ಓರಲಿ ಮಾಡೋಕ್ಕೆ ಟ್ರೈ ಮಾಡಿರಿ. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಕ್ವಶನ್ ಐತಿ. ಫಸ್ಟ್ ಗುಣಾಕಾರ ಮಾಡಬೇಕು, ಆಮೇಲೆ ಮೈನಸ್ ಮಾಡಬೇಕು. 4 3 12, 12ರಾಗ 1 ಹೋದರೆ ಎಷ್ಟು ಬರ್ತದಪ್ಪ, 11 ಬರ್ತದೆ. 11 ಯಾವ ಆಪ್ಷನ್ ಕಾಣಿಸತ್ತಿಲ್ಲಿ, ಆಪ್ಷನ್ 2 11 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಟ್ರೈ ಮಾಡಿರಿ. 15/500 ಇದು ಶೇಕಡಾವಾರು ಪ್ರಮಾಣದಲ್ಲಿ ಎಷ್ಟಕ್ಕೆ ಸಮಾನವಾಗಿರುತ್ತದೆ ಅಂತ ಕೇಳಿ. ಹಾಗಾದರೆ ಇದನ್ನು ಶೇಕಡಾಕ್ಕೆ ಬದಲು ಮಾಡಬೇಕು. ಸಿಂಪಲ್ ಕ್ವಶನ್. 15/500 ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಪ್ಪ, 100ರಿಂದ ಗುಣಿಸ್ತೀರಿ. 2 0ಯಿಂದ 2 0 ಹೋತು, 5 1 5 3. ಹಾಗಾದರೆ ಎಷ್ಟು ಶೇಕಡ ಬಂತಪ್ಪ, 3% ಬಂತು. 3% ಯಾವ ಆಪ್ಷನ್ ಕಾಣಿಸತಿ, ಆಪ್ಷನ್ 1 ಕಾಣಿಸತಿ. ಅದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಮಳೆಯ ದಿನದಂದು 50 ವಿದ್ಯಾರ್ಥಿಗಳ ತರಗತಿಯಲ್ಲಿ 30% ಹಾಜರಿದ್ದರು. ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 30% ಹಾಜರದಾರ ಅಂತಂದ್ರೆ ಗೈರಿದ್ದವ್ರು ಎಷ್ಟು ಪರ್ಸೆಂಟ್ ಇರ್ತಾರೆ ನೀವು ಹೇಳ್ರಿ? 70% ಇರ್ತಾರೆ, ಹೌದಿಲ್ಲ? 30% ಹಾಜರದಾರ ಅಂದ್ರೆ ಗೈರಿದ್ದವ್ರು ಎಷ್ಟು ಜನ? 70%. ಹಾಗಾದರೆ 50 ಜನರೊಳಗೆ 70% ತೆಗಿಬೇಕು ನಾವು. 10% ಅಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ, 5. 10% ಅಂದ್ರೆ 5, 70% ಅಂದ್ರೆ 7 ಪಟ್ಟು, 7 5 35. ಡೈರೆಕ್ಟ್ ಇಷ್ಟನ್ನು ನೀವು ಏನು ಮಾಡ್ಬೋದು, ಆನ್ಸರನ್ನು ಚೂಸ್ ಮಾಡ್ಬೋದು. ಇಲ್ಲ ನೀವು ನಾರ್ಮಲಾಗಿ ಮಾಡ್ತೀರಿ ಅಂದ್ರೆ 50 ಜನ ಇದ್ದರು, ಅದರೊಳಗೆ 70% ತೆಗಿಬೇಕಂದ್ರೆ 70/100 ಬರಿತೀರಿ. 2 0ಯಿಂದ 2 0 ಹೋಯ್ತು. ಹಾಗಾದರೆ ಎಷ್ಟು ಬಂತಪ್ಪ, 7 5 35. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ಕೊಠಡಿಯೊಂದು 15 ಮೀಟರ್ ಉದ್ದ, ಎಷ್ಟು? 15 ಮೀಟರ್ ಉದ್ದ, 10 ಮೀಟರ್ ಅಗಲವಿದೆ. ಅದರ ಉದ್ದ ಮತ್ತು ಅಗಲದ ಅನುಪಾತ ಕಂಡಿಡ್ರಿ. ಉದ್ದ ಮತ್ತು ಅಗಲದ ಅನುಪಾತ, ಇದು ಉದ್ದ ಇದು ಅಗಲ. ಅನುಪಾತ ಈಜಿ ಕಂಡಿಡಿದು. 5 3 15, 5 2 10. ಹಾಗಾದರೆ 3:2. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಇದು ನೋಡ್ರಿ, ಇದ್ರದ್ದು ನಡಕಿನ ಅನುಪಾತ ಕಂಡುಹಿಡಿಬೇಕು. ಹಾಗಾದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, 1 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, 2 ಪಾಯಿಂಟಿಂದ ಪಾಯಿಂಟ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. 5 3 15, 5 5 20. ಹಾಗಾದ್ರೆ 5:3 ಯಾವ ಆಪ್ಷನ್ ಕಾಣಿಸ್ತಾ ಇತ್ತಪ್ಪ? ಆಪ್ಷನ್ 3 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 2,000 ರೂಪಾಯಿ ಅಸಲಿಗೆ 2 ವರ್ಷಗಳ ಕಾಲ ವಾರ್ಷಿಕ 20% ಬಡ್ಡಿ ದರದಲ್ಲಿ, ಅಂದ್ರೆ 1 ವರ್ಷಕ್ಕೆ 20% ನಂಗ ಆಗುವ ಸರಳ ಬಡ್ಡಿ ಎಷ್ಟು? 1 ವರ್ಷಕ್ಕೆ 20%, 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಕತಿ ನೀವೇ ಹೇಳ್ರಿ? 40%. ಹಾಗಾದ್ರೆ 2,000ದ್ದು 40% ತೆಗಿಯಕ್ಕೆ ಬರ್ತೈತಲ್ಲ. 10% ಅಂದ್ರೆ ಎಷ್ಟಾತಪ್ಪ? 200 ರೂಪಾಯಿ. 10% ಅಂದ್ರೆ 200 ರೂಪಾಯಿ, 40% ಅಂದ್ರೆ 800 ರೂಪಾಯಿ. ಡೈರೆಕ್ಟ್ ಮಾಡಕ್ ಬರ್ತೈತಲ್ಲ, ಸಿಂಪಲ್. ಇಲ್ಲ ನೀವು ಫಾರ್ಮುಲಾ ಮುಖಾಂತರ ಮಾಡ್ತೀರಿ ಅಂದ್ರೆ ಅದನ್ನು ಮಾಡ್ಬೋದು. PTR/100 is equal to ಸಿಂಪಲ್ ಇಂಟ್ರೆಸ್ಟ್. ಅಸಲು 2,000 ಟೈಮ್ 2 ವರ್ಷ, ಬಡ್ಡಿ ದರ 20% is equal to ಸಿಂಪಲ್ ಇಂಟ್ರೆಸ್ಟ್. 2 0ಯಿಂದ 2 0 ಹೋತು, 2 2 4, 4 2 8, ಮುಂದೆ 2 0 ಅಂದ್ರೆ 800 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಬ್ಬ ಹುಡುಗ 40 ನಿಮಿಷಗಳಲ್ಲಿ 1.2 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾನೆ. ಅವನ ವೇಗ ಕಿಲೋಮೀಟರ್ ಗಂಟೆಯಲ್ಲಿ ಕಂಡುಹಿಡಿ ಅಂತ ಯಾರ. ನೋಡ್ರಿ, ನಾವು ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟನ್ಸ್ ಎಷ್ಟೈತಿ? 1.2 ಡಿವೈಡೆಡ್ ಬೈ
ಇದು ನಿಮಿಷವನ್ನ ಗಂಟೆಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು 40/60 ಮಾಡ್ತೀವಿ. ಹೌದಲ್ಲ? ಏನ್ ಮಾಡ್ತೀವಿ ನಾವು 40/60 ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಕೆಳಗ ಟೈಮ್ 40 ಭಾಗಿಸು ಇದ್ದದ ಮ್ಯಾಗ ಹೋದ್ರೆ ಏನಾಕತಿ ಗುಣಿಸ್ವಾಕತಿ. 40 ಭಾಗಿಸು ಇದ್ದದ ಮ್ಯಾಗ ಹೋದ್ರೆ ಏನಾಕತಿ ಗುಣಿಸ್ವಾಕತಿ. ಹೌದಲ್ಲ? ರೈಟ್, ಮುಗ್ದ ಹೋದ್ ಕ್ವಶನ್ ನಮ್ಮದ. ಎಲ್ಲಿ ಯಾವ ರೀತಿ ಕಟ್ ಮಾಡ್ತೀರಿ ಮಾಡ್ರಿ. ಓಕೆ, ಈ ಒಂದು 0ಇಂದ ಈ ಒಂದು ಪಾಯಿಂಟ್ ಹೋಯ್ತು. ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ ಇಲ್ಲಿ ಒಂದು 0 ಐತಂದ್ರೆ ಅದೇನಾಯ್ತು ಹೋಯ್ತು. ಓಕೆ, ರೈಟ್. ನೆಕ್ಸ್ಟ್ 4 1 4 3 6 3 ಎಷ್ಟಪ್ಪ 18. 6 3 ಎಷ್ಟು 18. ಕೆಳಗೆ ಒಂದು 0 ಐತಂದ್ರ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ ಹಂಗಂದ್ರ ಆಪ್ಷನ್ 2 1.8 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, 6 ಸೆಂಟಿಮೀಟರ್ 9 ಸೆಂಟಿಮೀಟರ್ ಮತ್ತು 11 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಕೋಣದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ, ಹಾಗಾದ್ರೆ ತ್ರಿಕೋಣದ ಸುತ್ತಳತೆ ಅಂದ್ರೆ ಏನು? ತ್ರಿಕೋಣ ಈ ರೀತಿ ಇರ್ತತಿ, 1 6 1 9 1 11. ಸುತ್ತಳತೆ ಅಂದ್ರೆ ಏನು? ಇವನ್ನ ಕೂಡಿಸ್ಬಿಡುದು, ಮುಗದ ಹೋತ್ಲೆ. 11 9 20 20 ಪ್ಲಸ್ 6 ಅಂದ್ರ 26. ಯಾವ ಆಪ್ಷನ್ ಐತಪ್ಪ? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿ ಆದಂತಹ ಕ್ವಶನ್. ರೈಟ್. ನೆಕ್ಸ್ಟ್ ಇದು ನೋಡ್ರಿ ಎಷ್ಟು ಈಜಿ ಕ್ವಶನ್ ಇತ್ತು. 6 ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯನ್ನ ಏನೆಂದು ಕರೆಯುತ್ತಾರೆ? 6 ಬಾಹುಗಳನ್ನ ಹೊಂದಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಷಡ್ಭುಜಾಕೃತಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಷಡ್ಭುಜಾಕೃತಿ. ಇಂಗ್ಲಿಷ್ ಒಳಗ ಹೆಕ್ಸಾಗಾನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹೆಕ್ಸಾಗಾನ್. ಓಕೆ, ರೈಟ್. ಇದ್ರ ಬಗ್ಗೆನೂ ತಿಳ್ಕೊಂಡ್ಬಿಡ್ರಿ. ಆಯತ ಅಂದ್ರ 4 ಬಾಹುಗಳನ್ನು ಹೊಂದಿರ್ತತಿ, ಇದು 6 ಬಾಹುಗಳನ್ನು ಹೊಂದಿರ್ತತಿ, ಇದು 8 ಬಾಹುಗಳನ್ನ ಹೊಂದಿರ್ತತಿ. ದಶ ಅಂದ್ರ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು 10 ಬಾಹುಗಳನ್ನ ಹೊಂದಿರ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಇಲ್ಲಿವರೆಗೂ ಇರುವಂತ 15 ಮ್ಯಾಥ್ಸ್ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಹಾಗಾದ್ರೆ ಇನ್ನು ಮುಂದೆ ಬರುವಂತ 5 ರೀಸನಿಂಗ್ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಒಂದ್ಸಾರಿ ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನೆಕ್ಸ್ಟ್ ಏನದ, ಇಂಗ್ಲಿಷ್ ಶಬ್ದ ಕೋಶದ ಕ್ರಮದಂತೆ ಪದಗಳನ್ನು ಜೋಡಿಸಿದಾಗ ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಹೇಳ್ಯಾರ. ಹಾಗಾದ್ರೆ ಇಂಗ್ಲಿಷ್ ಅಲ್ಫಾಬೆಟ್ಸ್ ಒಳಗೆ ABCD ಮುಖಾಂತರ ಜೋಡಿಸ್ತಾರ. ಹಾಗಾದ್ರೆ ಬಿ ಅಂತಂದ್ರೆ ಏನ್ ಬರ್ತೈತಿ? ಎಷ್ಟನೇದು? 2ನೇದು. ಎನ್ ಅಂದ್ರ 14, ಎಫ್ ಅಂದ್ರ 6, ಜಿ ಅಂದ್ರ 7. ಹಾಗಾದ್ರೆ ಫಸ್ಟ್ 2 ಬರಬೇಕು, ಫಸ್ಟ್ ಆಮೇಲೆ 3 ಬರಬೇಕು, ಆಮೇಲೆ ಯಾವ್ದು ಬರ್ತೈತಿ? 4 ಬರಬೇಕು, 2 ಬರಬೇಕು. 1 3 4 2. 1 3 4 2. ಯಾವ ಆಪ್ಷನ್ ಐತಪ್ಪ? ಆಪ್ಷನ್ 3 ಐತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಸರಣಿಯಲ್ಲಿ ಬಲಭಾಗದಿಂದ 4ನೇ ಅಕ್ಷರ ಯಾವುದು? ಬಲಭಾಗ ಯಾವುದು? ಈಚೆ ಕಡೆ. ಇದರಾಗಿಂದ 4ನೇ ಅಕ್ಷರ ಯಾವುದು? 1 2 3. 4ನೇ ಅಕ್ಷರ ಯಾವ್ದೈತಪ್ಪ? ಇ ಐತಿ. ಈ ಆಪ್ಷನ್ ಕಾಣಿಸತಿ, ಆಪ್ಷನ್ 1 ಕಾಣಿಸತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಕೋಡ್ ಭಾಷೆಯಲ್ಲಿ ಲಾಫಿಂಗ್ ಪದದ ಕೋಡ್ ಅನ್ನು ಯಾವುದು ಅಂತ ಕೇಳಿದ್ರೆ. ಹಾಗಾದ್ರೆ ಲಾಫಿಂಗ್ ಅಂತ ಇಲ್ಲಿ ನೋಡ್ರಿ, ಇದ್ರೊಳಗೆ ಕನ್ನಡ ಸ್ವಲ್ಪ ಮಿಸ್ ಆಗಿದೆ. ಶಿ ಈಸ್ ಲಾಫಿಂಗ್ ಅನ್ನ YURVEG ಅಂತೇಳಿ ಹಾಕ್ಯಾರ. ಓಕೆ, ಲಾಫಿಂಗ್ ಆರ್ ಮೆಡಿಸನ್ ಅಂತದಲ್ಲಿ TKEGFS ಅಂತ ಹಾಕಿದಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಲಾಫಿಂಗ್ ಇಲ್ಲೂ ಐತಿ, ಲಾಫಿಂಗ್ ಇಲ್ಲೂ ಐತಿ. ಲಾಫಿಂಗ್ ಎರಡೂ ಕಡೆ ಐತಂದ್ರ ನಮಗೂ ಎರಡೂ ಕಡೆ ಇರುವಂತಹ ಕೋಡ್ ಬೇಕು. ಇಲ್ಲಿ ನೋಡ್ರಿ, EG ಇಲ್ಲೂ ಐತಿ, EG ಇಲ್ಲೂ ಐತಿ. ಇದನ್ನ ಬಿಟ್ರೆ ಎರಡೂ ಕಡೆ ಯಾವುದೂ ಇಲ್ಲ. ಹಾಗಾದ್ರೆ ಲಾಫಿಂಗ್ ಎರಡೂ ಕಡೆ ಐತಂದ್ರ ನಮ್ಮ ಕೋಡು ಎರಡೂ ಕಡೆ ಇರಬೇಕು. ನಮ್ಮ ಕೋಡು ಎರಡೂ ಕಡೆ ಇರುವಂತದ್ದು ಯಾವ್ದಪ್ಪ? EG. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್, ಸೃಜಿತಾ ತನ್ನ ತರಗತಿಯಲ್ಲಿ ಮೇಲಿಂದ 22ನೇ ಮತ್ತು ಕೆಳಗಿಂದ 7ನೇ ಸ್ಥಾನದಲ್ಲಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳೆಷ್ಟು? ನೋಡ್ರಿ, ಹಂಗಂದ್ರೆ ಏನ್ ಮಾಡ್ತೀರಿ? ಮ್ಯಾಲಿಂದ 22, ಕೆಳಗಿಂದ 7. ಹಾಗಾದ್ರೆ ಟೋಟಲ್ ಎಷ್ಟು ಆತಪ್ಪ ರ್ಯಾಂಕ್? ನೋಡ್ರಿ 29 ಆತು. ಹಾಗಾದ್ರೆ ರ್ಯಾಂಕ್ ಇಂದ ನಮ್ಗೇನು ಕೇಳಿರಲಿ? ವಿದ್ಯಾರ್ಥಿಗಳು ಸಂಖ್ಯೆ ಕೇಳ್ಯಾರಂದ್ರೆ ಏನ್ ಮಾಡ್ಬೇಕು? 1 ಕಡಿಮೆ ಮಾಡಬೇಕು. ಹಾಗಾದ್ರೆ ಎಷ್ಟು ಜನ ಇದ್ದರು? 28 ಜನ ಇದ್ರು. ಯಾವುದು ಕರೆಕ್ಟ್ ಆಗಿತ್ತು? ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನು ಬರ್ತೈತಿ ಅನ್ನೋದನ್ನ ನೋಡ್ಬೇಕು. ಎನ್ ಅಂದ್ರ 14, ಎಸ್ ಅಂದ್ರ 19, ಎಕ್ಸ್ ಅಂತಂದ್ರ 24, ನೆಕ್ಸ್ಟ್ ಸಿ ಅಂತಂದ್ರ 3, ಎಚ್ ಅಂದ್ರ 8. ಹೌದಲ್ಲ? ರೈಟ್. ಹಾಗಾದ್ರೆ ನೋಡ್ರಿ, 14 ಇಂದ್ರ 19 ಅಂದ್ರ +5, ಇಲ್ಲೂ +5, ಇಲ್ಲೂ +5, ಇಲ್ಲೂ +5.
ಹಾಗಾದರೆ ನೆಕ್ಸ್ಟ್ ಪ್ಲಸ್ 5 ಅಂತಂದ್ರೆ ಏನು ಬರ್ತದೆ ಹೇಳ್ರಿ, 8 ಪ್ಲಸ್ 5 ಅಂದ್ರೆ 13. 13ನೇ ನಂಬರ್ ಏನು ಬರ್ತದಪ್ಪ, ಎಂ ಬರ್ತದ. ಎಂ ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ಆತ್ಮೀಯ ಸ್ನೇಹಿತರೆ, ಈ ಒಂದು ಎಲ್ಲ 20 ಪ್ರಶ್ನೆಗಳು ನಿಮಗೆ ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.